ವೀಕ್ಷಕರ, ಜಲಮಂಡಳಿ ಎಡವಟ್ಟಿಗೆ ಸಾಕಷ್ಟು ಜನ ಈಗಾಗಲೇ ಬಲಿಯಾಗಿದ್ದಾರೆ. ಮೊನ್ನೆ ತಾನೇ ಕಗ್ಲಿಪುರದಲ್ಲಿ ಯುವಕನೊಬ್ಬ ಬಲಿಯಾಗಿದ್ದ. ಇಷ್ಟಾದರೂ ಬಿಡಬ್ಲ್ಯೂಎಸ್ಎಸ್ಪಿ ಎಚ್ಚೆತ್ತುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಡೆಡ್ಲಿ ಸ್ಪಾಟ್ಗಳನ್ನು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಮೊನ್ನೆ ಕಗ್ಗಲಿಪುರದಲ್ಲಿ ಪ್ರೀತಂ ಎಂಬ ಬಾಲಕ ಜಲಮಂಡಳಿಯ ಚೇಂಬರ್ಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದ. ಈ ಘಟನೆ ಬಳಿಕ ಜಲಮಂಡಳಿ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ಷೇಪ ವ್ಯಕ್ತವಾಗಿತ್ತು. ಇಷ್ಟಾದರೂ ಕೂಡ ಇನ್ನೂ ಜಲಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸುತ್ತಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ. ಜಲಮಂಡಳಿ ಎಚ್ಚರಗೊಳ್ಳಲು ಇನ್ನೆಷ್ಟು ಬಲಿಬೇಕು? ಹೌದು, ಬೆಂಗಳೂರು ಜಲಮಂಡಳಿಯ ದಪ್ಪ ಚರ್ಮದ ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಮಾಯಕ ಜೀವಗಳು ಬಲಿಯಾಗ್ತಿವೆ. ಮ್ಯಾನ್ ಹೋಲ್ಗೆ ಬಾಲಕ ಪ್ರೀತಂ ಬಿದ್ದು ಬಲಿಯಾದ ಸ್ಥಳದ ಕೂಗಳತೆ ದೂರದಲ್ಲೇ 3 ಡೇಂಜರ್ ಸಂಪ್ಗಳಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 10 ಅಡಿ ಆಳದ ಚರಂಡಿಗೆ ಇಲ್ಲ ಸ್ಲ್ಯಾಬ್. ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮೇತ ಬಯಲು ಮಾಡ್ತಾ ಇದೆ. ನಿಮ್ಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ, ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ಗೆ 3 ದಿನದ ಹಿಂದೆ ಪ್ರೀತಮ್ ಅನ್ನು 14 ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ. ಅದಕ್ಕೆ ಕೇವಲ 5 ರಿಂದ 10 ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮ್ಗೆ ಬಯಲು ಮಾಡ್ತಾ ಇದೆ. ನಿಮ್ಗೆ ನೋಡ್ತಾ ಇರಬಹುದು. ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸರಿಸುಮಾರು 5 ರಿಂದ 10 ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡಿಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಒಂದು ಎತ್ತರಿಸುವಂತ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಬೇಕಿತ್ತು. ಸ್ಥಳೀಯರನ್ನು ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್? ಸರ್, ಇಲ್ಲಿ ಸುಮಾರು ಒಂದು 200 ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ ನಿಂದ ಒಂದು ಹಳ್ಳಕ್ಕೆ ನೀರನ್ನ ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ. ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡ್ಯೂಯಲ್ ವಾಟರ್ ಹೆಚ್ಚಿಗೆ ಹೋಗೋದಕ್ಕೆ, ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ, ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ. ಆದ್ರೆ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಒಂದು 200 ಮೀಟರ್ ಉದ್ದದಷ್ಟು ಒಂದು 2 ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್. ಇದಕ್ಕೊಂದು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಪಾಯಕಾರಿ ವಾಲ್ ಚೇಂಬರ್. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ನೀವು ಅಂದ್ರೆ ಮೊನ್ನೆ ಬಾಲಕ ಬಿದ್ದಂತಹ ಘಟನಾ ಸ್ಥಳದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಮತ್ತೊಂದು ನಿರ್ಲಕ್ಷ್ಯ ತೋರಿರುವಂತದ್ದು. ಇಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಇಲ್ಲಿರುವಂತಹ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಓಪನ್ ಆಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ವಾಲ್ ಚೇಂಬರ್ ಅನ್ನು ಓಪನ್ ಆಗಿ ಬಿಡುವಂತಹ ಒಂದು ಕೆಲಸವನ್ನು ಇವರು ಜಲಮಂಡಳಿಯವರು ಮಾಡಿದ್ದಾರೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಕೂಡ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ಅದರ ಒಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ, ಎಷ್ಟೊಂದು ಡೇಂಜರ್ ಆಗಿದೆ ಅಂತ. ಇಲ್ಲಿ ಯಾರಾದ್ರೂ ಬಂದಂತಹ ಸಂದರ್ಭದಲ್ಲಿ ಯಾರಾದ್ರೂ ಎಡವಿ ಬಿದ್ರೂ ಕೂಡ ದೊಡ್ಡ ಮಟ್ಟದ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು ಸ್ಕೂಲ್ಗಳಿದೆ, ಅಕ್ಕಪಕ್ಕದ ಮನೆಗಳಿದೆ, ಜನರು ಕೂಡ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಒಂದು ಭಾಗದ ಮೂಲಕ ನಡ್ಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಇದೀಗ ಜಲಮಂಡಳಿಯವರು ಓಪನ್ ಆಗಿಟ್ಟಿದ್ದಾರೆ. ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ರಸ್ತೆ ಪಕ್ಕದಲ್ಲೇ ಸಂಪ್ ಓಪನ್. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರಬಹುದು. ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂತದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗುವುದು ಫಿಕ್ಸ್. ಯಾಕಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂತದ್ದು. ನೋಡಿದ್ರಲ್ಲ, ಕಗ್ಗಲಿಪುರದಲ್ಲಿ ಜಲಮಂಡಳಿ ಕಾಮಗಾರಿಗಳು ಒಂದಕ್ಕಿಂತ ಒಂದು ಅಪಾಯಕಾರಿಯಾಗಿವೆ. ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳನ್ನ ಯಾರು ಹೇಳೋರು ಕೇಳೋರು ಇಲ್ಲ ಎನ್ನುವಂತಾಗಿದೆ. ಏನಾದ್ರೂ ಅನಾಹುತ ನಡೆದ್ರೆ ಯಾರು ಹೊಣೆ ಎನ್ನುವುದು ರಿಪಬ್ಲಿಕ್ ಕನ್ನಡದ ಪ್ರಶ್ನೆಯಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಜಲಮಂಡಳಿ ಎಡವಟ್ಟಿಗೆ ಸಾಕಷ್ಟು ಜನ ಈಗಾಗಲೇ ಬಲಿಯಾಗಿದ್ದಾರೆ. ಮೊನ್ನೆ ತಾನೇ ಕಗ್ಲಿಪುರದಲ್ಲಿ ಯುವಕನೊಬ್ಬ ಬಲಿಯಾಗಿದ್ದ. ಇಷ್ಟಾದರೂ ಬಿಡಬ್ಲ್ಯೂಎಸ್ಎಸ್ಪಿ ಎಚ್ಚೆತ್ತುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಡೆಡ್ಲಿ ಸ್ಪಾಟ್ಗಳನ್ನು ನಿಮ್ಮ ಮುಂದೆ ತೆರೆದಿರ್ತಾ ಇದೆ.
ಕಗ್ಗಲಿಪುರದಲ್ಲಿ ಪ್ರೀತಂ ಎಂಬ ಬಾಲಕ ಜಲಮಂಡಲಿಯ ಚೇಂಬರ್ಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದ. ಈ ಘಟನೆ ಬಳಿಕ ಜಲಮಂಡಳಿ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ಷೇಪ ವ್ಯಕ್ತವಾಗಿತ್ತು. ಇಷ್ಟಾದರೂ ಕೂಡ ಇನ್ನೂ ಜಲಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸುತ್ತಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ. ಜಲಮಂಡಳಿ ಎಚ್ಚರಗೊಳ್ಳಲು ಇನ್ನೆಷ್ಟು ಬಲಿಬೇಕು? ಹೌದು, ಬೆಂಗಳೂರು ಜಲಮಂಡಳಿಯ ದಪ್ಪ ಚರ್ಮದ ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಮಾಯಕ ಜೀವಗಳು ಬಲಿಯಾಗ್ತಿವೆ. ಮ್ಯಾನ್ ಹೋಲ್ಗೆ ಬಾಲಕ ಪ್ರೀತಂ ಬಿದ್ದು ಬಲಿಯಾದ ಸ್ಥಳದ ಕೂಗಳತೆ ದೂರದಲ್ಲೇ 3 ಡೇಂಜರ್ ಸಂಪ್ಗಳಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 10 ಅಡಿ ಆಳದ ಚರಂಡಿಗೆ ಇಲ್ಲ ಸ್ಲ್ಯಾಬ್. ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮೇತ ಬಟಾ ಬಯಲು ಮಾಡ್ತಾ ಇದೆ. ನಿಮ್ಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ, ಇದೇ ಜಾಗದಲ್ಲಿ ಅಂದ್ರೆ ಈ ಒಂದು ವಾಲ್ ಚೇಂಬರ್ಗೆ 3 ದಿನದ ಹಿಂದೆ ಪ್ರೀತಮ್ ಅನ್ನು 14 ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ. ಅದಕ್ಕೆ ಕೇವಲ 5 ರಿಂದ 10 ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮ್ಗೆ ಬಯಲು ಮಾಡ್ತಾ ಇದೆ. ನಮ್ಗೆ ನೋಡ್ತಾ ಇರಬಹುದು. ಇಲ್ಲೂ ಕೂಡ ಅಂದ್ರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸರಿಸುಮಾರು 5 ರಿಂದ 10 ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದ್ರೆ ಇದು ರೋಡ್ಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಒಂದು ಎತ್ತರಿಸುವಂತ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಬೇಕಿತ್ತು. ಸ್ಥಳೀಯರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನ್ ಸರ್? ಸರ್, ಇಲ್ಲಿ ಸುಮಾರು ಒಂದು 200 ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ ನಿಂದ ಒಂದು ಹಳ್ಳಕ್ಕೆ ನೀರನ್ನ ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ. ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದ್ಮೇಲೆ ರೆಸಿಡ್ಯೂಯಲ್ ವಾಟರ್ ಹೆಚ್ಚಿಗೆ ಹೋಗೋದಕ್ಕೆ ಮತ್ತೆ ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ, ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ. ಆದ್ರೆ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಒಂದು 200 ಮೀಟರ್ ಉದ್ದದಷ್ಟು ಒಂದು 2 ಮೀಟರ್ ಅಗಲ ಬರಬಹುದು ಮ್ಯಾಕ್ಸಿಮಮ್. ಇದಕ್ಕೊಂದು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಪಾಯಕಾರಿ ವಾಲ್ ಚೇಂಬರ್. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡ್ತಾ ಇದೆ. ನೀವು ಅಂದ್ರೆ ಮೊನ್ನೆ ಬಾಲಕ ಬಿದ್ದಂತಹ ಘಟನಾ ಸ್ಥಳದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಮತ್ತೊಂದು ನಿರ್ಲಕ್ಷ್ಯ ತೋರಿರುವಂತದ್ದು. ಇಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಇಲ್ಲಿರುವಂತಹ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಓಪನ್ ಆಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ವಾಲ್ ಚೇಂಬರ್ ಅನ್ನು ಓಪನ್ ಆಗಿ ಬಿಡುವಂತಹ ಒಂದು ಕೆಲಸವನ್ನು ಇವರು ಜಲಮಂಡಳಿಯವರು ಮಾಡಿದ್ದಾರೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಕೂಡ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ಅದರ ಒಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದು ಡೇಂಜರ್ ಆಗಿದೆ ಅಂತ. ಇಲ್ಲಿ ಯಾರಾದ್ರೂ ಬಂದಂತಹ ಸಂದರ್ಭದಲ್ಲಿ ಯಾರಾದ್ರೂ ಎಡವಿ ಬಿದ್ರೂ ಕೂಡ ದೊಡ್ಡ ಮಟ್ಟದ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು ಸ್ಕೂಲ್ಗಳಿದೆ, ಅಕ್ಕಪಕ್ಕದ ಮನೆಗಳಿದೆ, ಜನರು ಕೂಡ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಒಂದು ಭಾಗದ ಮೂಲಕ ನಡ್ಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಇದೀಗ ಜಲಮಂಡಳಿಯವರು ಓಪನ್ ಆಗಿಟ್ಟಿದ್ದಾರೆ. ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ರಸ್ತೆ ಪಕ್ಕದಲ್ಲೇ ಸಂಪ್ ಓಪನ್. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂತದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗುವುದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂತದ್ದು ನೋಡಿದ್ರಲ್ಲ. ಕಗ್ಗಲಿಪುರದಲ್ಲಿ ಜಲಮಂಡಳಿ ಕಾಮಗಾರಿಗಳು ಒಂದಕ್ಕಿಂತ ಒಂದು ಅಪಾಯಕಾರಿಯಾಗಿವೆ. BWSSB ಅಧಿಕಾರಿಗಳನ್ನ ಯಾರು ಹೇಳೋರು ಕೇಳೋರು ಇಲ್ಲ ಎನ್ನುವಂತಾಗಿದೆ.